ಕಳೆದ 4 ದಿನಗಳಿಂದ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಆನಂದ್ ಸಿಂಗ್ ಇವತ್ತು ಯಶವಂತಪುರದಲ್ಲಿರೋ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಆಗಿದ್ದಾರೆ. ಕಣ್ಣಿನ ಊತ ಕಡಿಮೆಯಾಗದ ಹಿನ್ನೆಲೆ ವೈದ್ಯರ ಸಲಹೆ ಮೇರೆಗೆ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಆಗಿದ್ದು ಆನಂದ್ ಸಿಂಗ್ಗೆ ಡಾಕ್ಟರ್ ಭುಜಂಗ ಶೆಟ್ಟಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಇನ್ಮುಂದೆ ಶಾಸಕರು ರೆಸಾರ್ಟ್ಗಳಲ್ಲಿ ಕಂಡ್ರೆ ಸಗಣಿ ಎರಚಿ ಪ್ರತಿಭಟನೆ ಮಾಡ್ತೀವಿ, ರಾಜಕೀಯಕ್ಕಾಗಿ ರೆಸಾರ್ಟ್ಗಳಲ್ಲಿ ಸಭೆ ನಡೆಸಿದ್ರೆ ರೈತ ಸಂಘಟನೆಯ ಕಾರ್ಯಕರ್ತರು ನುಗ್ಗಿ ಸಗಣಿ ಬಳಿಯಲಿದ್ದಾರೆ ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ರಾಯಚೂರಿನಲ್ಲಿ ಹೇಳಿದ್ದಾರೆ. ಶಾಸಕರ ಮಾರಾಮಾರಿ ಪ್ರಕರಣ ಸಂಬಂಧ ಈ ರೀತಿ ಅವರು ಪ್ರತಿಕ್ರಿಯಿಸಿದರು. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ, ಸಮ್ಮಿಶ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ನನಗೆ ತೃಪ್ತಿ ತಂದಿಲ್ಲ ಅಂತ ಶಾಸಕ ಉಮೇಶ್ ಜಾಧವ್ ಹೇಳಿಕೆ ನೀಡಿದ್ದಾರೆ. ಪಕ್ಷದಲ್ಲಿನ ವಾತಾವರಣ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಈ ಬಗ್ಗೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ನಿರ್ಧರಿಸಲಾಗುವುದು ಅಂತ ಚಿಂಚೋಡಿಯಲ್ಲಿ ಅವರು ಹೇಳಿಕೆ ನೀಡಿದ್ದಾರೆ. ಆಟಿಟ್ಯೂಡ್ ಹೇಳಿಕೆಗಳಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂದಿದೆ. 500ಕ್ಕೂ ಹೆಚ್ಚಿದ್ದ ಸಂಸದರ ಸಂಖ್ಯೆ 44ಕ್ಕೆ ಇಳಿದಿದೆ ಅಂತ ಪ್ರಿಯಾಂಕಾ ಖರ್ಗೆ ವಿರುದ್ಧ ಶಾಸಕ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. 50 ಕೋಟಿಗೆ ಮಾರಾಟವಾಗಿದ್ದೇನೆ ಅಂತ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಗೋಪಾಲ್ ಜಾಧವ್ ಮಗ ಯಾರಿಗೂ ಮಾರಾಟ ಆಗಲ್ಲ ಅಂತ ಜಾಧವ್ ಕಿಡಿಕಾರಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿದೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಲೋಕಸಭಾ ಕ್ಷೇತ್ರವಾರು ಮುಖಂಡರ ಸಭೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ವೀರಪ್ಪ ಮೊಯ್ಲಿ, ಸಚಿವ ಶಿವಶಂಕರ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಕುಂಭಮೇಳದ ಮೇಲೆ ರಾಸಾಯನಿಕ ದಾಳಿ ನಡೆಸಲು ಪ್ಲಾನ್ ರೂಪಿಸಿದ್ದ 9 ಮಂದಿ ಶಂಕಿತ ಐಸಿಸ್ ಉಗ್ರರನ್ನ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಬಂಧಿಸಿದೆ. ಮುಂಬ್ರಾ ಠಾಣೆ ಹಾಗೂ ಔರಂಗಾಬಾದ್ನಲ್ಲಿ ಅಡಗಿದ್ದ ಉಗ್ರರನ್ನ ಬಂಧಿಸಲಾಗಿದ್ದು, ಬಂಧಿತರಲ್ಲಿ ಓರ್ವ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಗ್ಯಾಂಗ್ನ ಶಾರ್ಪ್ ಶೂಟರ್ ಮಜರ್ ಮಲ್ಬಾರಿ ಅಂತ ಗುರುತಿಸಲಾಗಿದೆ. ಬಂಧಿತರಿಂದ ರಾಸಾಯನಿಕ ವಸ್ತುಗಳು ಸೇರಿ ಹಲವು ಶಸ್ತ್ರಾಸ್ತ್ರ ವಶಕ್ಕೆ ಪಡೆಯಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇವತ್ತು ಮತ್ತೊಂದು ಮೈಲಿಗಲ್ಲು ನಿರ್ಮಿಸಲು ಹೊರಟಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಉಡ್ಡಯನ ಕೇಂದ್ರದಿಂದ PSLV C-44 ಉಪಗ್ರಹ ಉಡಾವಣೆ ಮಾಡಲಿದ್ದು, ಅದರಲ್ಲಿ ಕಲಾಂಸ್ಯಾಟ್ ಎಂಬ ಕೃತಕ ಉಪಗ್ರಹ ಹಾಗೂ ಮೈಕ್ರೋಸ್ಯಾಟ್ R ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ರವಾನಿಸಲಿದೆ. ಇಂದು ರಾತ್ರಿ 11:37ಕ್ಕೆ ಈ ಉಪಗ್ರಹ ಉಡಾವಣೆ ಸಮಯ ನಿಗದಿಪಡಿಸಲಾಗಿದೆ. ಸುಳ್ಳು ಸುದ್ದಿ ಹರಡುವಿಕೆಯನ್ನ ತಡೆಗಟ್ಟೋಕೆ ಫೇಸ್ಬುಕ್ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಬ್ಯಾನ್ ಆದಂತಹ ಪೇಜ್ ಪಬ್ಲಿಷರ್ಗೆ ಇನ್ನೊಮ್ಮೆ ಪೇಜ್ ಕ್ರಿಯೇಟ್ ಮಾಡುವ ಅನುಮತಿ ಇರುವುದಿಲ್ಲ. ಅಲ್ಲದೆ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಆಗುವ ಸುದ್ದಿಗಳನ್ನು ಪರಿಶೀಲಿಸೋಕೆ ಥರ್ಡ್ ಪಾರ್ಟಿ ಫ್ಯಾಕ್ಟ್ ಚೆಕರ್ ತಂಡವನ್ನ ನೇಮಿಸಲಾಗಿದೆ ಅಂತ ಫೇಸ್ಬುಕ್ ತಿಳಿಸಿದೆ. ಸ್ಯಾಂಡಲ್ವುಡ್ ಮಾರಿ ಟೈಗರ್ ವಿನೋದ್ ಪ್ರಭಾಕರ್ ಅಭಿನಯದ ಫೈಟರ್ ಸಿನಿಮಾದ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗಿದೆ. ಚಿತ್ರಕ್ಕೆ ನೂತನ್ ಉಮೇಶ್ ಆಕ್ಷನ್ ಕಟ್ ಹೇಳಿದ್ದು, ಚಿತ್ರದಲ್ಲಿ ಲವ್ ಕಹಾನಿ ಜೊತೆಗೆ ಮಾಸ್ ಎಂಟರ್ಟೈನ್ಮೆಂಟ್ ನ ಸಖತ್ ಕಾಂಬಿನೇಷನ್ ಸಿನಿಪ್ರಿಯರನ್ನ ರಂಜಿಸಲಿದೆ. ಈಗಾಗಲೇ ರಗಡ್ ಶ್ಯಾಡೋದಲ್ಲಿ ಕಾಣಿಸಿಕೊಂಡಿರುವ ಮಾರಿ ಟೈಗರ್ ಫೈಟರ್ ಚಿತ್ರದಲ್ಲೂ ಅಬ್ಬರಿಸಲಿದ್ದಾರೆ. ಗಂಡುಗಲಿ ಮದಕರಿ ನಾಯಕ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇರೋ ರಾಜೇಂದ್ರ ಸಿಂಗ್ ಬಾಬು ಮತ್ತೊಂದು ವಿನೂತನ ಸಿನಿಮಾ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಒಂದೇ ಸಿನಿಮಾನ ಕನ್ನಡ ಮತ್ತು ಚೀನಿ ಭಾಷೆಯಲ್ಲಿ ತಯಾರಿಸೋಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಕರ್ನಾಟಕ ಚೀನಾ ನಡುವಿನ ಸಾಂಸ್ಕೃತಿಕ ಸಂಬಂಧವೇ ಸಿನಿಮಾದ ಕಥಾ ಹಂದರವಾಗಲಿದೆಯಂತೆ. ಚಿತ್ರದಲ್ಲಿ ಕನ್ನಡ ಚೀನಿ ಕಲಾವಿದರು ನಟಿಸ್ತಾ ಇದ್ದು, ಭಾರತದಲ್ಲಿಯೇ ಚಿತ್ರೀಕರಣ ನಡೆಯಲಿದೆ.